ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ನಾವು ಯಾವ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಗ್ರಾಮದ ನಕಾಶೆಗಳನ್ನು ಅಂದರೆ ಗ್ರಾಮದ ನಕ್ಷೆಗಳನ್ನು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಗ್ರಾಮದ ನಕ್ಷೆ ಅಂತಂದರೆ ಅದನ್ನು ನಾವು ಕಂದಾಯ ನಕ್ಷೆ ಅಂತ ಕೂಡ ಕರಿತೀವಿ. ಸೊ ಹಾಗಾದರೆ ಈ ಒಂದು ನಕ್ಷೆಯಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಸ್ನೇಹಿತರೆ, ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ರೆವೆನ್ಯೂ ಮ್ಯಾಪ್ ಅಂತ ಹೇಳಿ ಟೈಪ್ ಮಾಡಿ. ನೋಡಿ, ರೆವೆನ್ಯೂ ಮ್ಯಾಪ್. ಓಕೆ, ಸೊ ಇದನ್ನು ಟೈಪ್ ಮಾಡಿದಾದ್ಮೇಲೆ ಸರ್ಚ್ ಕೊಡಿ, ನಿಮಗೆ ಈ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಸರ್ಕಾರ ರೆವೆನ್ಯೂ ಮ್ಯಾಪ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನೋಡಿ ಮೇಲ್ಗಡೆ ಇಲ್ಲಿ ಡಿಸ್ಟಿಕ್ ಇದೆ, ತಾಲೂಕಿದೆ ಮತ್ತು ಹೋಬಳಿ ಇದೆ. ಸೊ ಇಲ್ಲಿ ನೀವು ಯಾವ ಒಂದು ಡಿಸ್ಟಿಕ್ನವರಿದ್ದೀರಿ, ಯಾವ ಜಿಲ್ಲೆಯವರಿದ್ದೀರಿ ಆ ಒಂದು ಜಿಲ್ಲೆಯನ್ನು ತೆಗೆದುಕೊಳ್ಳಿ. ನಾನು ಉದಾಹರಣೆಗೆ ಇಲ್ಲಿ ಗದಗ ಎನ್ನುವ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇವಾಗ ಗದಗ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ತಾಲೂಕುಗಳ ಬಗ್ಗೆ ಮಾಹಿತಿ ಬರುತ್ತೆ. ಸೊ ನೀವು ಯಾವ ತಾಲೂಕಿನವರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಲಕ್ಷ್ಮೇಶ್ವರ ಅನ್ನೋ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಒಂದು ತಾಲೂಕಿನಲ್ಲಿ ಬರುವಂಥ ಹೋಬಳಿಗಳ ಬಗ್ಗೆ ಮಾಹಿತಿ ಬರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಸೊ ಎಲ್ಲ ಗ್ರಾಮಗಳ ವಿವರ ನಿಮಗೆ ಸುಲಭವಾಗಿ ಸಿಗುತ್ತೆ. ನೋಡಿ ಕಂಪ್ಲೀಟಾಗಿ ಸೊ ಆ ಒಂದು ತಾಲೂಕಿನಲ್ಲಿ ಬರುವಂಥ ಎಲ್ಲ ಗ್ರಾಮಗಳ ಹೆಸರುಗಳು ಕೂಡ ಇದೆ. ಅದಾದ ನಂತರ ಪಕ್ಕದಲ್ಲಿ PDF ಫೈಲ್ಗಳ ಐಕಾನ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ 2ನೇ ಪೇಜ್ ಕೂಡ ಇದೆ. ಸೊ ಒಟ್ಟಾರೆಯಾಗಿ ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಆ ತಾಲೂಕಲ್ಲಿ ಬರುವಂಥ ಎಲ್ಲ ಗ್ರಾಮಗಳ ಒಂದು ನಕ್ಷೆಗಳು ನಿಮಗೆ PDF ರೂಪದಲ್ಲಿ ಸಿಗುತ್ತೆ. ಸೊ ಇವಾಗ ಯಾವುದಾದ್ರೂ ಒಂದು ಗ್ರಾಮದ ಒಂದು ನಕ್ಷೆಯನ್ನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಸೋಗಿವಾಳ ಅನ್ನೋ ಒಂದು ಗ್ರಾಮ ಇದೆ. ಸೊ ಅದರ ಒಂದು ನಕ್ಷೆಯನ್ನು ನಾವು ಇವಾಗ PDF ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಮಗದು ನೋಡಿ ಇಲ್ಲಿ ಡೌನ್ಲೋಡ್ ಅಂತ ಬಂತು. ಸೊ ಡೌನ್ಲೋಡ್ ಒತ್ತೋಣ. ಸೊ ಇವಾಗ PDF ಡೌನ್ಲೋಡ್ ಆಗಿದೆ. ಸೊ ಅದನ್ನು ಈಗ ನಾವು ಓಪನ್ ಮಾಡೋಣ. ಸೊ ಈ ರೀತಿಯಾಗಿ ನೋಡಿ ಆ ಗ್ರಾಮದ ನಾವು ಯಾವ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸೊ ಆ ಗ್ರಾಮದ ಒಟ್ಟಾರೆಯಾದಂಥ ನಕ್ಷೆ. ಸೊ ಇಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡ್ತಾ ಹೋದರೆ ನೋಡಿ ಆ ಗ್ರಾಮದ ಗ್ರಾಮಠಾಣ ಅಂದರೆ ಆ ಊರು ಮತ್ತು ಆ ಊರಿನ ಅಡಿಯಲ್ಲಿ ಬರುವಂತಹ ಎಲ್ಲ ಸರ್ವೆ ನಂಬರ್ಗಳು ಮಾಹಿತಿ ಇರುತ್ತೆ. ನೋಡಿ ಇದು ಆ ಗ್ರಾಮ. ಸೊ ಮೇಲ್ಗಡೆ ನಿಮಗೆ ಇರುವಂತಹ ಬಾಣದ ಚಿಹ್ನೆ ಏನಿದೆ ಅದು ದಿಕ್ಕನ್ನು ಸೂಚಿಸುತ್ತೆ. ಅದೇ ರೀತಿ ಕೆಳಗಡೆ ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ಆ ನಕ್ಷೆಯಲ್ಲಿ ಇರುವಂತಹ ವಿವರಗಳು ಇವು. ನೋಡಿ ಗ್ರಾಮದ ಗಡಿ ರೇಖೆ ಅಂತಂದಾಗ ಅದನ್ನು ಒಂದು ಚಿಹ್ನೆ ಮುಖಾಂತರ ಈ ನಕ್ಷೆಯಲ್ಲಿ ತೋರಿಸಿದ್ದಾರೆ. ಸರ್ವೆ ನಂಬರ್ ಗಡಿ ಆಗಿರ್ಬೋದು, ಕಾಲು ದಾರಿ ಆಗಿರ್ಬೋದು, ಬಂಡಿ ದಾರಿ ಆಗಿರ್ಬೋದು, ರಸ್ತೆಗಳು, ಹಳ್ಳ, ಸರ್ವೆ ನಂಬರ್ಗಳು, ಗುಡ್ಡಗಳ ಬಗ್ಗೆ, ಬಾಂಧುಗಳ ಬಗ್ಗೆ, ಅದಾದ ನಂತರ ನೀವು ನೋಡ್ಬೋದು ಮನೆಯ ಬಗ್ಗೆ. ಸೊ ಇವೆಲ್ಲ ಒಂದು ಐಕಾನ್ಸ್ಗಳನ್ನು ಈ ಒಂದು ನಕ್ಷೆಯಲ್ಲಿ ಸೂಚಿಸಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸ್ವಲ್ಪ ಎನ್ಲಾರ್ಜ್ ಮಾಡೋಣ ಇದನ್ನು. ನೋಡಿ ಈ ಎನ್ಲಾರ್ಜ್ ಮಾಡಿದಾಗ ನಿಮ್ಗೆ ಇಲ್ಲಿ ಊರು ಅಂತ ಕಾಣಿಸ್ತಾ ಇದೆ. ನೋಡಿ ಇದು ಗ್ರಾಮಠಾಣ. ಸೊ ಅಲ್ಲಿ ಆ ಗ್ರಾಮದ ಗಡಿ ಏನಿದೆ ಅದನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ರಸ್ತೆ ಕೂಡ ಇದೆ, ರಸ್ತೆಯ ಬಗ್ಗೆ ಮಾಹಿತಿ ಇದೆ, ಹಳ್ಳದ ಬಗ್ಗೆ ಮಾಹಿತಿ ಇದೆ. ಹೌದಾ, ಇನ್ನು ಹಸಿರು ಬಣ್ಣದ ನೀವು ಒಂದು ಐಕಾನ್ಸ್ ನೋಡ್ತಾ ಇದ್ದೀರಿ, ಅದು ಮರಗಳ ಬಗ್ಗೆ ಇದೆ. ನೋಡಿ ಇಲ್ಲೊಂದು ಐಕಾನ್ ಇದೆ, ಅದು ಏನಂತ ಸೂಚಿಸುತ್ತೆ ಅಂತ ನೋಡೋಣ. ನೋಡಿ ವೃತ್ತಾಕಾರದಲ್ಲಿರುವಂಥ ಒಂದು ಐಕಾನ್ ಇದೆಯಲ್ಲ, ಸೊ ಅದು ಆ ನಕ್ಷೆಯಲ್ಲಿ ಏನು ಸೂಚಿಸುತ್ತೆ ಅಂತ ನೋಡೋದಾದರೆ ನೋಡಿ ಮೇಲ್ಗಡೆ ಅದರ ವಿವರ ಇದೆ. ನೋಡಿ ಅದು ಒಂದು ಬಾವಿ, ಒಂದು ಕಪಿಲೆ ಬಾವಿ ಅಂತ ಹೇಳಿ ಅದನ್ನ ಸೂಚಿಸಿರ್ತಾರೆ. ಅದೇ ರೀತಿ ಗ್ರೀನ್ ಕಲರ್ನಲ್ಲಿ ಏನು ನಕ್ಷೆ ಇದೆ ಅದು ಬಂದು ನಮಗೆ ದೊಡ್ಡ ಮರಗಳು ನೋಡಿ ಅದು ನಕ್ಷೆಯಲ್ಲಿ ಇದ್ದಾವೆ ಅಲ್ಲಿ. ಸೊ ಹಸಿರಿನ ಬಣ್ಣದಲ್ಲಿ ನಿಮಗೆ ಆ ಐಕಾನ್ಗಳು ಕಾಣಿಸ್ತಾ ಇದೆ. ಸೊ ಇಷ್ಟೇ ಸ್ನೇಹಿತರೆ, ಈ ಒಂದು ನಕ್ಷೆಯ ಮುಖಾಂತರ ಆಗುವಂತಹ ಮೊದಲ ಉಪಯೋಗ ಅಂತಂದರೆ ಸೊ ನಿಮಗೆ ಬಂಡಿದಾರಿಗಳ ಬಗ್ಗೆ, ಕಾಲುದಾರಿಗಳ ಬಗ್ಗೆ, ಹಳ್ಳಗಳ ಬಗ್ಗೆ, ಮರಗಳ ಬಗ್ಗೆ ಮತ್ತು ನಿಮ್ಮ ಗ್ರಾಮಠಾಣದ ಗಡಿಯ ಬಗ್ಗೆ ಮತ್ತು ಒಟ್ಟು ಜಮೀನು ನಕ್ಷೆ, ನಿಮ್ಮ ಒಟ್ಟು ಸರ್ವೆ ನಂಬರ್ಗಳ ಬಗ್ಗೆ ಸೊ ಎಲ್ಲ ಮಾಹಿತಿ ಸಿಗುತ್ತೆ.